15ನೇ ಶತಮಾನದ ಆರಂಭದಲ್ಲಿ ಫ್ರಾನ್ಸ್ ದೇಶದ ಮೂಜ್ ನದಿಯ ದಂಡೆಯ ಮೇಲಿದ್ದ ಡೋಮ್ರೆಮಿ ಎಂಬ ಹಳ್ಳಿಯಲ್ಲಿ ಒಂದು ಬಡ ಹಾಗೂ ದೈವಭಕ್ತ ಕುಟುಂಬ ವಾಸವಿತ್ತು. ಜಾಕಿ ಆರ್ಕ್ ಈ ಕುಟುಂಬದ ಮುಖ್ಯಸ್ಥ ಹಾಗೂ ಇಸಬೆಲ್ಲಾ ಆತನ ಪತ್ನಿ. ಈ ದಂಪತಿಗಳಿಗೆ 4 ಜನ ಮಕ್ಕಳು, ಅದರಲ್ಲಿ 3 ಗಂಡು, ಒಬ್ಬಳೇ ಹೆಣ್ಣು. ಈ 4ರಲ್ಲಿ ಕೊನೆಯವಳೇ ಫ್ರಾನ್ಸ್ನ ವಿಮೋಚಕಿ ಎಂದು ಹೆಸರು ಪಡೆದ ಸಂತ ಜುವಾನ ಆರ್ಕ್. 1412 ಜನವರಿ 6ರಂದು ಹುಟ್ಟಿದ ಈಕೆಗೆ ಕುಟುಂಬದ ಆರ್ಥಿಕ ಸಮಸ್ಯೆಯ ಹಿನ್ನೆಲೆಯಲ್ಲಿ ಈಕೆ ಕುರಿ ಮೇಯಿಸುವ ಕೆಲಸ ಮಾಡುತ್ತಿದ್ದಳು. ಹೀಗಾಗಿ ಶಿಕ್ಷಣ ಎನ್ನುವುದು ಸಿಗಲೇ ಇಲ್ಲ. ಆದರೂ ಈಕೆ ಇತರ ಮಕ್ಕಳಿಗಿಂತ ಬುದ್ಧಿವಂತೆಯೂ ಕೆಲಸಗಳನ್ನು ಮಾಡುವುದರಲ್ಲಿ ಚುರುಕಾಗಿಯೇ ಇದ್ದಳು. ತಾಯಿಯ ಮೂಲಕ ದೈವಭಕ್ತಿ ಹಾಗೂ ಪರರ ಸೇವೆ ಮಾಡುವ ಗುಣಗಳನ್ನು ಜುವಾನ್ ಮೈಗೂಡಿಸಿಕೊಂಡಳು. ಮೇ ತಿಂಗಳಿನಲ್ಲಿ ಮರಿಯಮ್ಮನವರ ಕುರಿತು ಭಕ್ತಿ ಆಚರಣೆ ಮಾಡಲು ಇತರ ಮಕ್ಕಳಿಗೆ ಜುವಾನ್ ಪ್ರೇರಣೆ ನೀಡುತ್ತಿದ್ದಳು. ಮರಿಯಮ್ಮನವರ ಭಕ್ತಿ ಆಚರಣೆ ಮಾಡುವುದು ಹಾಗೂ ಅವರ ಗೀತೆಗಳನ್ನು ಹಾಡುವುದು ಎಂದರೆ ಜುವಾನ್ಗೆ ಎಲ್ಲಿಲ್ಲದ ಆನಂದ. ತನ್ನ ಕೆಲಸಗಳನ್ನು ಬೇಗ ಬೇಗ ಮುಗಿಸಿ ಮಿಕ್ಕ ಸಮಯವನ್ನು ಚರ್ಚಿನಲ್ಲಿ ಪ್ರಾರ್ಥನೆಯಲ್ಲಿ ಕಳೆಯುವುದು ಆಕೆಯ ದಿನಚರಿಯಾಗಿತ್ತು. ಫ್ರಾನ್ಸ್ ಹಾಗೂ ಇಂಗ್ಲೆಂಡ್ ನಡುವೆ ಯುದ್ಧ ನಡೆಯುತ್ತಿದ್ದು ಅದು 15ನೇ ಶತಮಾನದಲ್ಲಿಯೂ ಮುಂದುವರೆದಿತ್ತು. ಅದನ್ನು ಇತಿಹಾಸಕಾರರು ಶತಮಾನದ ಯುದ್ಧ ಎಂಬ ಹೆಸರಿನಲ್ಲಿ ಕರೆಯುತ್ತಾರೆ. ಏಕೆಂದರೆ 1337ರಲ್ಲಿ ಆರಂಭವಾದ ಈ ಯುದ್ಧ 1453ರ ತನಕ, ಅಂದರೆ 116 ವರ್ಷಗಳ ಕಾಲ ನಡೆದಿತ್ತು. ಆಗಾಗ ಶಾಂತಿ ಮಾತುಕತೆಯ ಮೂಲಕ ಕದನ ವಿರಾಮ ಘೋಷಣೆ ಆಗುತ್ತಿತ್ತಾದರೂ ಅದು ತಾತ್ಕಾಲಿಕವಾಗುತ್ತಿತ್ತು. ಶತಮಾನದ ಕಾಲ ಯುದ್ಧ ನಡೆದ ಬೆನ್ನಲ್ಲೇ ಫ್ರಾನ್ಸ್ ಸಾಕಷ್ಟು ನಷ್ಟ ಅನುಭವಿಸುವಂತಾಯಿತು. ಆಗಿನ್ನೂ ಜುವಾನಳಿಗೆ 13ರ ಪ್ರಾಯ. ಒಮ್ಮೆ ತೋಟದಲ್ಲಿ ಆಡಿಕೊಂಡಿದ್ದ ಬಾಲಕಿಗೆ ದರ್ಶನವೊಂದು ಕಂಡು ಆ ದರ್ಶನದಲ್ಲಿ ಮಹಾದೂತ ಮೈಕಲ್, ಅಲೆಕ್ಸಾಂಡ್ರಿಯಾದ ಸಂತ ಕ್ಯಾಥರಿನ್, ಅಂತಿಯೋಕ್ಯದ ಸಂತ ಮಾರ್ಗರೇಟ್ ಇವರು ದರ್ಶನದಲ್ಲಿ ಕಾಣಿಸಿಕೊಂಡು, ಜುವಾನ್, ಒಳ್ಳೆಯ ಹುಡುಗಿಯಾಗು, ದಿನನಿತ್ಯ ಚರ್ಚಿಗೆ ಹೋಗು, ದೇವರು ಫ್ರಾನ್ಸಿನ ರಕ್ಷಣೆಯ ಕೆಲಸಕ್ಕೆ ನಿನ್ನನ್ನು ಆಯ್ದುಕೊಂಡಿದ್ದಾರೆ, ದೇವರು ಫ್ರಾನ್ಸಿನ ಜನರ ಬಗ್ಗೆ ಅಪಾರ ದಯೆ ಹೊಂದಿದ್ದಾರೆ, ಈ ಕಾರ್ಯಕ್ಕೆ ಸಿದ್ಧಳಾಗು, ಸಮಯ ಹಾಳು ಮಾಡಬೇಡ, ಈ ಕಾರ್ಯಕ್ಕೆ ನಾವು 3 ನಿನಗೆ ಮಾರ್ಗದರ್ಶನ ಮಾಡುವೆವು ಎಂದರು. ಜುವಾನ್ ಒಬ್ಬ ಪುಟ್ಟ ಬಾಲಕಿ, ಆದರೆ ಅವಳಿಗೆ ವಹಿಸಿದ ಜವಾಬ್ದಾರಿ ಮಾತ್ರ ಬಹಳ ದೊಡ್ಡದು. ಅದು ಸಹ ಯುದ್ಧದಲ್ಲಿ ಸೋಲಿನಂಚಿಗೆ ಬಂದು ನಿಂತಿರುವ ಒಂದು ದೇಶವನ್ನು ಗೆಲ್ಲಿಸುವಂಥದ್ದು. ಅದೇನು ಮಕ್ಕಳಾಟವಲ್ಲ. ಅಷ್ಟಕ್ಕೂ ಯುದ್ಧದಂತಹ ವಿಚಾರದಲ್ಲಿ ಮಕ್ಕಳ ಮಾತುಗಳನ್ನು ಯಾರು ತಾನೇ ಕೇಳಲು ಸಿದ್ಧರಿರುತ್ತಾರೆ? ಆದರೆ ದೇವರ ಆದೇಶ ಮೀರುವುದು ಹೇಗೆ? ಹೀಗಾಗಿ ಜುವಾನ್ ಗೊಂದಲಕ್ಕೆ ಬಿದ್ದಳು. ಆದರೂ ತನಗೆ ನೀಡಿದ ಜವಾಬ್ದಾರಿಯನ್ನು ಪೂರ್ಣಗೊಳಿಸುವತ್ತ ಹೆಜ್ಜೆ ಇಡಲು ಪ್ರಯತ್ನ ಮಾಡಿದಳು. ಅದರಂತೆ ಫ್ರಾನ್ಸ್ ದೊರೆಯ ಬಗ್ಗೆ ಹಾಗೂ ಯುದ್ಧದ ಬಗ್ಗೆ ಮಾಹಿತಿ ಕಲೆ ಹಾಕಿದಳು. ಆಗ ಆಕೆಯ ವಯಸ್ಸು 16 ವರ್ಷ. 1428ರ ಮೇ ತಿಂಗಳಿನಲ್ಲಿ ಒಂದು ಅಶರೀರ ವಾಣಿ ಕೇಳಿಸಿತು. ಸೇನಾ ನಾಯಕನೊಬ್ಬನನ್ನು ಭೇಟಿಯಾಗಿ ರಾಜನನ್ನು ಭೇಟಿಯಾಗಲು ಪರವಾನಗಿ ಕೇಳುವಂತೆ ಆ ಧ್ವನಿ ಜುವಾನಳಿಗೆ ಆದೇಶಿಸಿತು. ಅದರಂತೆ ಆಕೆ ಅವನನ್ನು ಭೇಟಿಯಾದಳು. ಈ ಸಮಯದಲ್ಲಿ ಆತ ಜುವಾನಳಿಗೆ ರಾಜನನ್ನು ಭೇಟಿಯಾಗಲು ಪರವಾನಗಿ ಕೊಡಲಿಲ್ಲ. ಆದರೆ ಮತ್ತೆ ದರ್ಶನದಲ್ಲಿ ಕಾಣಿಸಿಕೊಂಡ ಮಹಾದೂತ ಮೈಕಲ್, ರೂವ್ರೇನ್ ಎಂಬಲ್ಲಿ ನಡೆಯುತ್ತಿದ್ದ ಕದನದಲ್ಲಿ
ಫ್ರಾನ್ಸ್ ಸೋಲುವುದಾಗಿ ಜುವಾನಳ ಮೂಲಕ ಸೇನಾ ನಾಯಕನಿಗೆ ಭವಿಷ್ಯ ನುಡಿಸಿದ. ಆರಂಭದಲ್ಲಿ ಇದನ್ನು ನಂಬದೆ ಹೋದ ಸೇನಾ ನಾಯಕ ಯುದ್ಧ ಸೋತ ಬಳಿಕ ಈಕೆಯ ಮಾತುಗಳನ್ನು ನಂಬಿದ. ಈ ಘಟನೆಯ ಬಳಿಕ ರಾಜನನ್ನು ಭೇಟಿಯಾಗಲು ಜುವಾನಳಿಗೆ ಪರವಾನಗಿ ಕೊಟ್ಟ. ಫೆಬ್ರವರಿ 28ರಂದು ಜುವಾನ ಸೈನಿಕರಂತೆ ಯುದ್ಧ ಪೋಷಾಕು ತೊಟ್ಟು ಇತರ 2 ಸಿಪಾಯಿಗಳ ಹಾಗೂ 3 ಕುದುರೆಗಳ ಜೊತೆ ರಾಜನ ಭೇಟಿಗೆ ಆರ್ಕ್ನ ಸಂತ ಜುವಾನ ಪ್ರಯಾಣ ಆರಂಭಿಸಿದಳು. ರಾಜನಲ್ಲಿಗೆ ಹೋದ ಈಕೆಯನ್ನು ಪರೀಕ್ಷಿಸುವ ಸಲುವಾಗಿ ಆತ ಮಾರುವೇಷದಲ್ಲಿ ಜನರೊಂದಿಗೆ ಸಾಮಾನ್ಯನಂತೆ ನಿಂತಿದ್ದ. ಆದರೆ ರಾಜನೆದುರು ಬಂದ ಜುವಾನ ಅವನನ್ನು ಗುರುತಿಸಿ ರಾಜನ ವಿಶ್ವಾಸ ಗೆದ್ದು ಸೇನೆಯ ನೇತೃತ್ವದ ಜವಾಬ್ದಾರಿ ತನಗೆ ನೀಡುವಂತೆ ಕೇಳುತ್ತಾಳೆ. ಆದರೆ ಆಕೆಗೆ ಧ್ವನಿ ಕೇಳಿದರ ಬಗ್ಗೆ ಅನುಮಾನ ಬಂತು. ಹೀಗಾಗಿ ತನಿಖೆಗಿಳಿದ ಧಾರ್ಮಿಕ ಮುಖಂಡರಿಗೆ ಆಕೆ ಹೇಳಿದ್ದು ಸತ್ಯ ಎನ್ನುವುದು ತಿಳಿದು ಬಂತು. ಅದರ ನಂತರ ಆಕೆಯ ಬೇಡಿಕೆಯಂತೆ ಯೇಸು ಹಾಗೂ ಮರಿಯಮ್ಮನವರ ಚಿತ್ರವಿರುವ ಧ್ವಜವನ್ನು ದೊರೆ ಆಕೆಗೆ ನೀಡಿ ಸೇನಾಪತಿಯನ್ನಾಗಿ ನೇಮಿಸಿ ಆದೇಶಿಸಿದ. ಆಗ ಅವಳ ವಯಸ್ಸು 17 ವರ್ಷ. ಇನ್ನೇನು ಓರ್ಲೆಯನ್ಸ್ ನಗರ ಇಂಗ್ಲಿಷರ ವಶವಾಗುವುದರಲ್ಲಿತ್ತು. ಜುವಾನಳ ಧೈರ್ಯ ಸಾಹಸ ಕಂಡ ಫ್ರಾನ್ಸ್ ಸೈನಿಕರ ಉತ್ಸಾಹ ನೂರ್ಮಡಿಯಾಯಿತು. ಪರಿಣಾಮವಾಗಿ ಇನ್ನಷ್ಟು ಧೈರ್ಯದಿಂದ ಹೋರಾಡಿದ ಫ್ರಾನ್ಸ್ ಸೈನ್ಯದ ಎದುರಿಗೆ ಇಂಗ್ಲಿಷರು ಮಂಡಿಯೂರಬೇಕಾಯಿತು. ಈಕೆ ಗಾಯಗೊಂಡರೂ ಶೀಘ್ರದಲ್ಲಿ ಗುಣವಾಗಿ ಪುನಃ ಸೈನ್ಯದೊಂದಿಗೆ ಕೂಡಿ ಹೋರಾಡುವ ಪರಿಕಂಡ ಫ್ರಾನ್ಸ್ ಸೇನೆ ಇನ್ನಷ್ಟು ಆತ್ಮವಿಶ್ವಾಸದಿಂದ ಹೋರಾಡಿತು. ಇಷ್ಟಕ್ಕೆ ನಿಲ್ಲದ ಜುವಾನ್ ಹಾಗೂ ಸೇನೆ ಒಂದರ ಹಿಂದೊಂದರಂತೆ ನಗರಗಳ ಮೇಲೆ ದಾಳಿ ಮಾಡಿ ಇಂಗ್ಲಿಷರನ್ನು ಸೋಲಿಸಿ ಅವುಗಳನ್ನು ಸ್ವತಂತ್ರಗೊಳಿಸಿದಳು. ಹೀಗೆ ಇಡೀ ಫ್ರಾನ್ಸ್ ಇಂಗ್ಲಿಷರಿಂದ ಮುಕ್ತವಾಯಿತು. ಯುದ್ಧದಲ್ಲಿ ಸತತ ಸೋಲಿನ ಬೆನ್ನಲ್ಲೇ ತಲೆಮರೆಸಿಕೊಂಡಿದ್ದ ದೊರೆ 7ನೇ ಚಾರ್ಲ್ಸ್ನಿಗೆ 1429ರಲ್ಲಿ ವೈಭವದಿಂದ ಪಟ್ಟಾಭಿಷೇಕ ಮಾಡಲಾಯಿತು. ಈಕೆಯ ಸಾಹಸ ಹಾಗೂ ಹೋರಾಟದ ವಿಚಾರ ಇಡೀ ಯುರೋಪಿಗೆ ಹರಡಿ ಈಕೆ ಜನಪ್ರಿಯತೆ ಪಡೆದಳು. ಆದರೆ ಮುಂದಿನ ಚಳಿಗಾಲದ ಹೊತ್ತಿಗೆ ಸಾಕಷ್ಟು ಪಲ್ಲಟಗಳಾಗಿ ಆಂತರಿಕ ಕಲಹಗಳು ಏರ್ಪಟ್ಟವು. ಜೊತೆಗೆ ರಾಜನಾದ ಬಳಿಕ ಈತ ಸೇನಾಪತಿ ಜುವಾನಳಿಗೆ ಸೂಕ್ತವಾದ ಬೆಂಬಲ ನೀಡದೆ ಹೋದ. ಜೊತೆಗೆ ಸೇನೆಯ ಅಗತ್ಯತೆಗಳ ಕುರಿತ ಜುವಾನಳ ಬೇಡಿಕೆಗಳಿಗೂ ಆತ ಸ್ಪಂದಿಸಲಿಲ್ಲ. ಇದರಿಂದ ಫ್ರಾನ್ಸ್ ಸೇನಾ ಬಲ ಅರ್ಧಕ್ಕರ್ಧ ಇಳಿದು ಹೋಯಿತು. ಇದೇ ಸಮಯಕ್ಕೆ ಕಾಯುತ್ತಿದ್ದ ಬ್ರಿಟಿಷರು ಪುನಃ ಫ್ರಾನ್ಸ್ ಮೇಲೆ ದಾಳಿ ಮಾಡಿದರು. ಈ ಸಮಯದಲ್ಲಿ ಜುವಾನಳನ್ನು ಬಂಧಿಸಲಾಯಿತು. ತನ್ನ ಬಂಧನದ ಬಗ್ಗೆ ಜುವಾನ ಮೊದಲೇ ದರ್ಶನದ ಮೂಲಕ ತಿಳಿದಿದ್ದಳು. ಆದರೆ ತಲೆಮರೆಸಿಕೊಂಡಿದ್ದ ದೊರೆಯ ಪರವಾಗಿ ಹೋರಾಡಿ ಫ್ರಾನ್ಸ್ನ ಭೂ ಪ್ರದೇಶಗಳನ್ನು ಗೆದ್ದು ತಾನು ರಾಜನಾಗಿ ಪಟ್ಟಾಭಿಷೇಕವಾಗುವುದರಲ್ಲಿ ಮಹತ್ತರ ಪಾತ್ರ ವಹಿಸಿದ ಜುವಾನಳ ಬಗ್ಗೆ ಸ್ವಲ್ಪವೂ ಉಪಕಾರ ಸ್ಮರಣೆ ಇಲ್ಲದ 7ನೇ ಚಾರ್ಲ್ಸ್ ದೊರೆ ಜುವಾನಳನ್ನು ಬಿಡಿಸಿಕೊಳ್ಳುವ ಗೋಜಿಗೆ ಹೋಗಲಿಲ್ಲ. ಆಕೆಯ ಮೇಲೆ ಮಾಟ ಮಂತ್ರದ ಹಾಗೂ ಪಾಷಂಡವಾದದ ಆರೋಪ ಹೊರಿಸಿ 1431ರ ಮೇ 30ರಂದು ಬಹಳ ಹಿಂಸೆ ನೀಡಿ ತದನಂತರ ರೂಅನ್ ಎಂಬಲ್ಲಿ ಗೂಟಕ್ಕೆ ಕಟ್ಟಿ ಜೀವಂತ ಸುಟ್ಟು ಹಾಕಲಾಯಿತು. ಹಾಗಿದ್ದರೂ ಆಕೆ ತನ್ನನ್ನು ಕೊಲ್ಲುವವರಿಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಳು. ಸುಟ್ಟು ಹೋಗುವಾಗಲೂ ಆಕೆ ಕೂಗಿದ್ದು ಯೇಸುವಿನ ಹೆಸರನ್ನೇ. ಆಕೆಯ ಸಾವಿನ ಸಮಯದಲ್ಲಿ ಆ ಅಗ್ನಿಯ ನಡುವಿನಿಂದ ಬಿಳಿ ಪಾರಿವಾಳವೊಂದು ಹಾರಿ ಹೋಗುವುದು ಸೈನಿಕರಿಗೆ ಕಂಡಿತು.
ಜುವಾನಳಿಗೂ ಆಗಿನ್ನೂ 19ರ ಪ್ರಾಯ. ಆರ್ಕ್ನ ಜುವಾನಳ ಸಾವಿನ ಕೆಲ ವರ್ಷಗಳ ನಂತರ ಫ್ರಾನ್ಸ್ ದೊರೆ 7ನೇ ಚಾರ್ಲ್ಸ್ನಿಗೆ ಅಪರಾಧಿ ಪ್ರಜ್ಞೆ ಕಾಡತೊಡಗಿತು. ಅಲ್ಲದೆ ಆಕೆಯ ಮೇಲೆ ಹೊರಿಸಲಾದ ಆರೋಪ ಹಾಗೂ ಅದರ ತನಿಖಾ ಕ್ರಮದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಪವಿತ್ರ ಸಭೆ 25 ವರ್ಷಗಳ ನಂತರ ಅದರ ಬಗ್ಗೆ ತನಿಖೆ ನಡೆಸಿದಾಗ ಜುವಾನಳ ಮೇಲೆ ಮಾಡಲಾದ ಆರೋಪಗಳೆಲ್ಲ ಸುಳ್ಳು ಹಾಗೂ ಆಕೆಗೆ ವಿಧಿಸಿದ ಶಿಕ್ಷೆ ಅನ್ಯಾಯವಾದುದು ಎನ್ನುವುದು ತಿಳಿದುಬಂತು. ಹೀಗಾಗಿ ಆಕೆ ಒಬ್ಬಳು ರಕ್ತಸಾಕ್ಷಿ ಎನ್ನುವುದನ್ನು ಎಲ್ಲರೂ ಒಪ್ಪಿಕೊಂಡರು. ಹೀಗೆ ಆಕೆಯ ಕುರಿತ ಭಕ್ತಿ ಆರಂಭಗೊಂಡಿತು. ಇದರ ಬೆನ್ನಲ್ಲೇ ಪವಾಡಗಳು ಆರಂಭವಾದವು. ಇದರಿಂದಾಗಿ 1909ರಲ್ಲಿ ಜಗದ್ಗುರು 10ನೇ ಪಿಯೂಸರು ಪುಣ್ಯವಂತರೆಂದು ಸಾರಿದರೆ 1920ರಲ್ಲಿ 15ನೇ ಬೆನೆಡಿಕ್ಟರು ಸಂತ ಪದವಿಗೇರಿಸಿದರು. ಆಕೆಯ ಮಹೋತ್ಸವವನ್ನು ಮೇ 30ರಂದು ಆಚರಣೆ ಮಾಡಲಾಗುತ್ತದೆ. ಪವಿತ್ರ ಸಭೆ ಈಕೆಯನ್ನು ಫ್ರಾನ್ಸ್ ದೇಶದ ವಿಮೋಚಕಿ ಹಾಗೂ ಫ್ರಾನ್ಸ್ನ ಪಾಲಕ ಸಂತರೆಂದು ಗೌರವಿಸುತ್ತದೆ. ನಮ್ಮ ಆತ್ಮಸಾಕ್ಷಿಯ ಧ್ವನಿಗೆ ತಕ್ಕಂತೆ ನಮ್ಮ ಬದುಕು ನಡೆಸಲು ಬೇಕಾದ ವರಗಳನ್ನು ಸಂತ ಜುವಾನಳ ಮಧ್ಯಸ್ಥಿಕೆಯಲ್ಲಿ ಸರ್ವಶಕ್ತ ದೇವರಲ್ಲಿ ಬೇಡೋಣ. ಆಮೆನ್.